ನೋಡಿ ಪ್ರಾತಃ ಕಾಲದಲ್ಲಿದ್ದು ಮಾಘಸ್ನಾನದಲ್ಲಿ ಈಗ ಕೆಲವರು ಇರ್ತೀರಾ ಗುರುಗಳೇ ನಾವು ಎಲ್ಲೂ ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಏನು ನದಿ ಸ್ಥಾನಗಳಿಗೆ ಹೋಗ್ಲಿಕ್ಕೆ ಅವಕಾಶಗಳಿಲ್ಲ ಅಥವಾ ಸಮುದ್ರ ನಮ್ಗೆ ಹತ್ತಿರದಲ್ಲಿಲ್ಲ, ಆ ರೀತಿ ಇರೋರು ಮನೇಲೇ ಮಾಡೋರ್ಗೂ ಕೂಡ ಕೆಲವೊಂದು ನಾನು ಈಗ ಮನೇಲಿ ಸ್ನಾನ ಮಾಡ್ತಾ ಇರ್ತಾರೆ. ನೀವು ನಿಮ್ಮ ಸ್ನಾನ ಮಾಡುವಂಥ ಜಾಗದಲ್ಲಿ ನೋಡಿ ಕೆಲವೊಂದು ಆ ಒಂದು ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ಹಾಕ್ಕೊಂಡ್ರು ಕೂಡ ನಿಮಗೆ ನೋಡಿ ಈ ಮಂತ್ರ ಹೇಳ್ಕೊಳ್ಳಿ. ನಾನು ಆವಾಗಲೇ ಹೇಳಿದೆ, ಗಂಗೆ ಚೈವನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಈ ಮಂತ್ರವನ್ನು ಹೇಳ್ತಾ ಏನದು ನೀವು ಸ್ನಾನ ಮಾಡುವಂತಹ ನೀರಿಗೆ ಕೆಲವೊಂದು ಪದಾರ್ಥಗಳು ಹಾಕುವಂಥದ್ದು. ನೋಡಿ ಏನು ಹಾಕಬೇಕು, ಗರಿಕೆ ಹುಲ್ಲನ್ನು ಹಾಕೋಬಹುದು, ಅದರ ಜೊತೆ ದರ್ಬೆಗಳನ್ನು ಹಾಕುವಂಥದ್ದು, ಅರಿಶಿಣವನ್ನು ಹಾಕುವಂಥದ್ದು, ಈ ರೀತಿ ಈ ಒಂದು ಪದಾರ್ಥಗಳನ್ನು ಹಾಕೊಳ್ಳೋದ್ರಿಂದನೂ ಕೂಡ ನಿಮ್ಗೇನಾಗುತ್ತೆ, ನೀವು ಮಾಘ ಸ್ನಾನ ಮಾಡಿದಂತಹ ಪುಣ್ಯ ಫಲ ಸಿಗುತ್ತೆ ಅಂತ. ಅದ್ರ ಜೊತೆ ಸ್ವಲ್ಪ ಗಂಜಲವನ್ನು ಕೂಡ ನೀವು ಹಾಕ್ಕೊಳ್ಬೇಕಾಗುತ್ತೆ. ಗಂಜಲ, ಗರಿಕೆ, ದರ್ಬೆ ಈ ರೀತಿ ಪದಾರ್ಥಗಳನ್ನು ನೀವು ಅದರಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಸೂರ್ಯನಾರಾಯಣನನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ, ಈ ಸಪ್ತ ನದಿಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಮನೆಯಲ್ಲೇ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಪುಣ್ಯ ಫಲ ಸಂಪಾದನೆ ಮಾಡುವಷ್ಟು. ಯಾಕಂದರೆ ಮಾಘ ಸ್ನಾನ ಅಂತಂದರೆ ಈಗ ನದಿಗಳಲ್ಲಿ ಅವಕಾಶ ಇಲ್ಲ ಅಂತಂದರೆ ಮನೆಯಲ್ಲೇ ಮಾಡಿದಾಗ ಆ ಒಂದು ನದಿಗೆ ಅದೊಂದು ತೀರ್ಥಕ್ಕೆ ಏನು ನೀವು ನೀರು ಇಟ್ಕೊಂಡಿರ್ತೀರಾ ಆ ನೀರಿಗೆ ಒಂದು ಅನುಷ್ಠಾನ ಮಾಡುವಂಥದ್ದು, ಒಂದು ಆ ದೇವರ ಒಂದು ಸಪ್ತ ನದಿಗಳನ್ನು ಪ್ರಾರ್ಥನೆ ಮಾಡುವಂಥದ್ದು ಮಾಡಿಕೊಳ್ತಾ ನೀವು ಸ್ನಾನವನ್ನು ಮಾಡಿಕೊಂಡಾಗ ಏನಾಗುತ್ತೆ, ನೀವು ಸೂರ್ಯನ ನವಗ್ರಹಗಳಿಗೆ ನಾವು ಒಂದು ಅನುಕೂಲಗಳು ಬರುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಸೂರ್ಯನನ್ನು ಯಾವಾಗ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ, ನವಗ್ರಹಗಳಿಗೆ ರಾಜನಾಗಿರುವಂಥದ್ದು ಸೂರ್ಯಗ್ರಹ. ಯಾಕಂದರೆ ನಾವು ಆದಿತ್ಯಾದಿ ನವಗ್ರಹಗಳು ನೋಡಿದಾಗ ಆದಿತ್ಯಾದಿ ಅಂತ ಹೇಳ್ತೀವಿ ನಾವು, ಯಾಕೆಂದರೆ ಆದಿತ್ಯನೇ ನಮಗೆ ಪ್ರಧಾನ. ಸೂರ್ಯಗ್ರಹ ಏನು ಮಾಡ್ತೇನೆ, ರಕ್ತಕಾರಕ, ಆಯುಷ್ಯಕಾರಕ, ಮತ್ತು ಏನು ಹೇಳ್ತಾರೆ ನಾವು ಒಂದು ಆರೋಗ್ಯಕಾರಕ ಅಂತ ಹೇಳ್ತೀವಿ ಸೂರ್ಯನನ್ನು. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೆ, ಚರ್ಮ ರೋಗಗಳಿದ್ದರೂ ಕೂಡ ಈ ನದಿ ಸ್ನಾನಗಳಿಂದ ಮುಕ್ತಿ ಪಡ್ಕೊಳ್ಬೋದು. ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿರುತ್ತೆ, ಕೆಲವರಿಗೆ ತುಂಬ ದಿನದಿಂದ ಆರೋಗ್ಯ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇರ್ತಾರೆ. ಆ ರೀತಿ ಇರುವಂತಹ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗುವಂಥದ್ದಾಗುತ್ತೆ.